ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕದಲ್ಲಿ ಬ್ಯಾನ್ ಆಗಿ ತಮಿಳುನಾಡಲ್ಲಿ ಫ್ಲಾಪ್ ಆದ ಮೂವಿ ತಗ್ ಲೈಫ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಬ್ಯಾನ್ ಆಗಿರೋ ಮೂವಿನ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಿದೀನಿ ಅಂದ್ರೆ, ಮೂವಿ ರಿವ್ಯೂಸ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ವರ್ಸ್ಟ್ ರಿವ್ಯೂಸ್ ಬಂದಿದೆ ಅಂತ. ಸೊ ಮೂವಿ ನಿಜವಾಗ್ಲೂ ಅಷ್ಟು ವರ್ಸ್ಟ್ ಆಗಿದ್ಯಾ ಅಂತ ನೋಡೋಕೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಹೌದು, ಮೂವಿ ಅಂತೂ ವರ್ಸ್ಟ್ ಆಗಿದೆ. ಸೊ ಇಷ್ಟ ಇಲ್ಲ ಅಂದ್ರೆ ಇವಾಗ್ಲೇ ಸ್ಕಿಪ್ ಮಾಡ್ಬಿಡಿ. ಆಮೇಲೆ ಕಾಮೆಂಟ್ಸ್ ಅಲ್ಲಿ ಬೈಯೋಕೆಲ್ಲ ಹೋಗ್ಬೇಡಿ. ಬನ್ನಿ ಡೈರೆಕ್ಟ್ ಎಕ್ಸ್ಪ್ಲನೇಷನ್ ಶುರು ಮಾಡೋಣ. ಮೊದಲನೇ ಸೀನಲ್ಲಿ ನಮಗೆ ರಂಗರಾಯ ಶಕ್ತಿವೇಲು ಅನ್ನೋ ನಮ್ಮ ಕಥೆಯ ನಾಯಕನನ್ನ ತೋರಿಸ್ತಾರೆ. ಅವನು ಹುಟ್ಟಿದಾಗಿನಿಂದ ತಗ್ಗಾಗೆ ಬೆಳೆದಿರ್ತಾನೆ. ಎಲ್ರು ಅವನ್ನ ತಗ್, ಗೂಂಡ, ಯಕೂಜಾ ಅಂತ ಕರಿತಾ ಇರ್ತಾರೆ. ಯಕೂಜಾ ಅಂದ್ರೆ ಜಾಪಾನೀಸ್ ಅಲ್ಲಿ ಗ್ಯಾಂಗ್ಸ್ಟರ್ ಅಂತ ಅರ್ಥ. ಸಾವು ಯಾವಾಗ್ಲೂ ಅವನ್ ಬೆನ್ನಿಂದೇನೆ ಇರುತ್ತೆ ಅಂತ ಶಕ್ತಿ ಅವನ ಬಗ್ಗೆ ಕತೆ ಹೇಳೋಕೆ ಶುರು ಮಾಡ್ತಾನೆ. ಕತೆ ಇವಾಗ 1994 ಓಲ್ಡ್ ಡೆಲ್ಲಿಗೆ ಶಿಫ್ಟ್ ಆಗುತ್ತೆ. ಅಲ್ಲಿ ಒಂದು ಏರಿಯಾ ಅಲ್ಲಿ ಒಬ್ಬ ವ್ಯಕ್ತಿ ಮತ್ತೆ ಅವನ ಚಿಕ್ಕ ಮಕ್ಕಳಾದ ಅಮರ್ ಮತ್ತೆ ಚಂದ್ರ ಮೂವರು ಪೇಪರ್ ಹಾಕ್ತಾ ಇರ್ತಾರೆ. ಅದೇ ಏರಿಯಾ ಅಲ್ಲಿ ಒಂದು ಬಿಲ್ಡಿಂಗ್ ಒಳಗೆ ಸದಾನಂದ ಮತ್ತೆ ಮಣಿಕಮ್ ಅನ್ನೋ ಇಬ್ರು ಗ್ಯಾಂಗ್ಸ್ಟರ್ಸ್ ಈ ಹೊಡೆದಾಟ ಎಲ್ಲ ಬೇಡ, ಸುಮ್ನೆ ನಮ್ಗೆ ಲಾಸ್ ಅಂತ ಹೇಳ್ತಾ ರಾಜಿ ಆಗ್ತಾ ಇರ್ತಾರೆ. ಈ ಮಣಿಕಂನ ತಮ್ಮನೇ ನಮ್ಮ ಕಥೆಯ ನಾಯಕ ರಂಗರಾಯ ಶಕ್ತಿವೇಲು ಅಲಿಯಾಸ್ ಶಕ್ತಿ. ಶಕ್ತಿಗೆ ಸದಾನಂದನ ನಂಬೋಕೆ ಆಗ್ತಿರಲ್ಲ. ಆದ್ರೂ ಮಣಿಕಂ ಲೀಡರ್ ಆಗಿದ್ದ ಕಾರಣ ಅವನ್ ಮಾತು ಕೇಳಬೇಕಿರುತ್ತೆ. ಸದಾನಂದ ಒಳಗಡೆ ರಾಜಿಯಾಗಿ ಈಚೆ ಮಣಿಕಂ ಮತ್ತೆ ಶಕ್ತಿ ಗ್ಯಾಂಗ್ನ ಹಿಡ್ಕೊಳ್ಳೋಕೆ ಪೊಲೀಸರನ್ನ ಕರ್ಸಿರ್ತಾನೆ. ಪೊಲೀಸರು ಬಂದಿರೋದು ಶಕ್ತಿ ಕಿಟಕಿಯಿಂದ ನೋಡಿ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಎಲ್ಲ ಗನ್ ಹಿಡ್ಕೊಂಡು ನಿಂತ್ಕೊಳ್ತಾರೆ. ಪೊಲೀಸರೆಲ್ಲ ಬಿಲ್ಡಿಂಗ್ ಹತ್ರ ಬರ್ತಾರೆ. ಪೊಲೀಸರು ಶಕ್ತಿ ಇದ್ದ ಮನೆ ಬಳಿ ಬರೋ ಮುಂಚೆ ಪೇಪರ್ ಹಾಕ್ತಿದ್ದ ವ್ಯಕ್ತಿ ಬರ್ತಾನೆ. ಅವನು ಪೊಲೀಸ್ ಅನ್ಕೊಂಡು ಶಕ್ತಿ ಕಡೆ ಅವನು ಪೇಪರ್ ಹಾಕೋನಿಗೆ ಶೂಟ್ ಮಾಡ್ಬಿಡ್ತಾನೆ. ಅಲ್ಲಿಂದ ಪೊಲೀಸರು ಫೈರಿಂಗ್ ಶುರು ಮಾಡ್ತಾರೆ. ಶಕ್ತಿ ಕಡೆಯವರು ಫೈರಿಂಗ್ ಶುರು ಮಾಡ್ತಾರೆ. ಹಾಗೆ ಶಕ್ತಿ ಕಡೆಯವರು ಜನಗಳ ಮಧ್ಯೆ ಸೇರ್ಕೊಂಡು ಎಸ್ಕೇಪ್ ಆಗ್ತಾ ಇರ್ತಾರೆ. ಶಕ್ತಿ ಎಸ್ಕೇಪ್ ಆಗೋಕೆ ಈಚೆ ಬಂದಾಗ ಪೇಪರ್ ಹಾಕೋನ ಮಗ ಅಮರ್ ಅಳ್ತಾ ಇರೋದನ್ನ ನೋಡಿ ಅವನ್ನ ಎತ್ಕೊಂಡು ಹಾಗೆ ಈಚೆ ಬರ್ತಾನೆ. ಆದ್ರೆ ಪೊಲೀಸ್ ಕೈಲಿ ಸಿಕ್ಕಾಕೊಳ್ತಾನೆ. ಅವಾಗ ಶಕ್ತಿ ಅಮರ್ನ ಶೀಲ್ಡ್ ರೀತಿ ಯೂಸ್ ಮಾಡ್ಕೊಂಡು ಅಲ್ಲಿಂದ ಅಮರ್ನ ಕರ್ಕೊಂಡು ಎಸ್ಕೇಪ್ ಆಗ್ತಾನೆ. ಆದ್ರೆ ಆ ಗಲಾಟೆಲಿ ಅಮರ್ ತಂಗಿ ಚಂದ್ರ ಕಳೆದೋಗ್ತಾಳೆ. ಕಡೆಗೆ ಶಕ್ತಿ ಅಮರ್ ಜೊತೆ ಸೇರಿ ಅವನ ತಂದೆಯ ಅಂತ್ಯ ಸಂಸ್ಕಾರ ಮಾಡ್ತಾನೆ. ಅವಾಗ ಅಮರ್ ಅವನತ್ರ ಇರೋ ಫ್ಯಾಮಿಲಿ ಫೋಟೋಗೆ ಫ್ರೇಮ್ ಹಾಕ್ಸೋಕೆ ದುಡ್ಡು ಬೇಕು ಅಂತ ಫೋಟೋನ ಶಕ್ತಿಗೆ ತೋರಿಸ್ತಾನೆ. ಅವಾಗ ಶಕ್ತಿ ಆ ಫೋಟೋನ ಅಮರಿಂದ ಇಸ್ಕೊಂಡು, ನಿನ್ ತಂಗಿ ಚಂದ್ರ ಎಲ್ಲೇ ಇದ್ರು ನಾನು ಅವಳನ್ನ ಹುಡುಕಿ ಕರ್ಕೊಂಡು ಬರ್ತೀನಿ ಅಂತ ಅಮರ್ಗೆ ಮಾತು ಕೊಡ್ತಾನೆ. ಇವಾಗ ಕತೆ 2016ಕ್ಕೆ ಬರುತ್ತೆ. ಶಕ್ತಿ ಅಣ್ಣ ಮಣಿಕಂ ಅವನ ಮಗಳು ಶಾಂತಿನ ಕಾರಲ್ಲಿ ಕರ್ಕೊಂಡು ಬಂದು ಕಾಲೇಜ್ಗೆ ಬಿಟ್ಟು ಹೋಗ್ತಾನೆ. ಶಾಂತಿ ಕಾಲೇಜ್ ಹಾಸ್ಟೆಲ್ಗೆ ಹೋಗಿ ರಾನು ಅನ್ನೋ ಒಬ್ಬ ಹುಡುಗನಿಗೆ ಅವಳು ಪ್ರೆಗ್ನೆಂಟ್ ಆಗಿರೋದಾಗಿ ಹೇಳ್ತಾಳೆ. ಈ ರಾನು ಒಬ್ಬ ಸಿಂಗರ್, ಜೊತೆಗೆ ಡ್ರಗ್ಸ್ ಕೂಡ ತಗೋತಾ ಇರ್ತಾನೆ. ಶಾಂತಿ ಹೇಳಿದ್ನ ಕೇಳಿ ರಾನು ಐ ಡೋಂಟ್ ಕೇರ್ ಅಂತ ಹೇಳ್ತಾನೆ. ಅದಕ್ಕೆ ಶಾಂತಿಗೆ ಏನ್ ಮಾಡೋದು ಅಂತ ಗೊತ್ತಾಗದೆ ಅವ್ರ ಅಪ್ಪಂಗೆ ರಾನು ಅವಳಿಗೆ ಮೋಸ ಮಾಡ್ದ ಅಂತ ವಾಯ್ಸ್ ನೋಟ್ ಕಳಿಸಿ ಬಿಲ್ಡಿಂಗ್ ಮೇಲಿಂದ ಬಿದ್ದು ಸತ್ತೋಗ್ತಾಳೆ. ಅದು ಮಣಿಕಂ ಮತ್ತೆ ಶಕ್ತಿಗೆ ಗೊತ್ತಾಗುತ್ತೆ. ಶಾಂತಿಗೆ ಮೋಸ ಮಾಡಿದ್ದ ರಾನು ಸದಾನಂದನ ನೆಫ್ಯೂ ಆಗಿರ್ತಾನೆ. ಅದಕ್ಕೆ ಸದಾನಂದ ಶಕ್ತಿಗೆ ಕಾಲ್ ಮಾಡಿ ರಾನುಗೆ ಏನು ಮಾಡ್ಬೇಡ ಅಂತ ಬೇಡ್ಕೋತಾನೆ. ಆದ್ರೆ ಶಕ್ತಿ ಸದಾನಂದನ ಮಾತನ್ನು ಕೇಳೋ ಪರಿಸ್ಥಿತಿಲಿ ಇರಲ್ಲ. ಶಕ್ತಿ ರಾನುಗೆ ಏನಾದ್ರೂ ಮಾಡ್ಬಿಡ್ತಾನೆ ಅಂತ ಹೆದರ್ಕೊಂಡು ಸದಾನಂದ ರಾನುನ ಇಂಡಿಯಾ ಬಿಟ್ಟು ಈಚೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಾನೆ. ಹಾಗೆ ರಾನುನ ಮಿನಿಸ್ಟರ್ ಜೊತೆ ಮಾತಾಡಿ ಇಂಡಿಯಾ ಬಿಟ್ಟು ಈಚೆ ಕಳಿಸೋವಾಗ ಒಂದು ಮಿಲಿಟರಿ ಜೀಪ್ ಅಡ್ಡ ಬರುತ್ತೆ. ಅವರು ಬಾರ್ಡರ್ ಡಿಫೆನ್ಸ್ ಏರಿಯಾ ಒಳಗೆ ಪ್ರೈವೇಟ್ ವೆಹಿಕಲ್ ಅಲೋ ಇಲ್ಲ ಅಂತ ಹೇಳಿ ರಾನುನ ಮಿಲಿಟರಿ ಜೀಪ್ ಒಳಗೆ ಹತ್ತಿಸ್ಕೋತಾರೆ. ಆದರೆ ಅದು ಮಿನಿಸ್ಟರ್ ಕಡೆಯ ಮಿಲಿಟರಿ ಜೀಪ್ ಆಗಿರಲ್ಲ, ಅದು ಶಕ್ತಿಯ ಜೀಪ್ ಆಗಿರುತ್ತೆ. ಅದನ್ನ ಡ್ರೈವ್ ಮಾಡ್ತಾ ಇದ್ದಿದ್ದು ಅಮರ್ ಆಗಿರ್ತಾನೆ. ಅಮರ್ ಅವನ್ ತಂದೆ ಸತ್ ಮೇಲೆ ಶಕ್ತಿಯ ಜೊತೆನೆ ಇರ್ತಾನೆ. ಇವಾಗ ಶಕ್ತಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾನೆ. ಶಕ್ತಿ ಹೇಳಿದ ಹಾಗೆ ಅಮರ್ ರಾನುನ ಎತ್ತಾಕೊಂಡು ಒಂದು ಟನಲ್ಗೆ ಹೋಗ್ತಾರೆ. ರಾನುನ ಶಕ್ತಿ ಎತ್ತಾಕೊಂಡು ಹೋಗಿದ್ದಾನೆ ಅಂತ ಸದಾನಂದಗೆ ಗೊತ್ತಾಗಿ ರಾನುನ ಕೂಡಾಕಿದ್ದ ಜಾಗಕ್ಕೆ ಬರ್ತಾನೆ. ಅಲ್ಲಿ ಶಕ್ತಿ ಸದಾನಂದನ ಮುಂದೆನೆ ರಾನುನ ಕೊಲೆ ಮಾಡ್ತಾನೆ. ರಾನುನ ಕೊಲೆ ಮಾಡಿದ್ದು ಶಕ್ತಿನೇ ಅಂತ ಪೊಲೀಸರಿಗೆ ಗೊತ್ತಾಗುತ್ತೆ. ಶಕ್ತಿನ ಅರೆಸ್ಟ್ ಮಾಡೋಕೆ ಪೊಲೀಸರು ಅವನ ಮನೆ ಮುಂದೆ ಬರ್ತಾರೆ. ಶಕ್ತಿ ಮನೆಯಲ್ಲಿ ಅವನ ಹೆಂಡತಿ ಮತ್ತೆ ಮಗಳಿಗೆ ಸಮಾಧಾನ ಹೇಳಿ ಅವನು ಜೈಲಿಗೆ ಹೋದ್ಮೇಲೆ ಎಲ್ಲಾನು ಅಮರ್ರೇ ನೋಡ್ಕೋತಾನೆ ಅಂತ ಎಲ್ಲ ರೌಡಿಗಳಿಗೂ ಹೇಳಿ ಶಕ್ತಿನೇ ಹೋಗಿ ಪೊಲೀಸರಿಗೆ ಸರೆಂಡರ್ ಆಗ್ತಾನೆ. ಮಣಿಕಂಗೆ ಅವನು ಇರ್ಬೇಕಾದ್ರೆ ಅವನನ್ನ ಬಿಟ್ಟು ಅಮರ್ನ ಇನ್ಚಾರ್ಜ್ ಮಾಡಿದ್ದು ಇಷ್ಟ ಆಗಲ್ಲ.
ಅದಕ್ಕೆ ಮಣಿಕಂ ಶಕ್ತಿ ಮೇಲೆ ಕೋಪ ಮಾಡ್ಕೋತಾನೆ. ಜೊತೆಗೆ ಮಣಿಕಂ ಬೇಜಾರಲ್ಲಿ ಎಣ್ಣೆ ಹೊಡಿತಾ ಇರ್ತಾನೆ. ಅವಾಗ ಅಲ್ಲಿಗೆ ಅಮರ್ ಬಂದು, ನಾನು ಇನ್ಚಾರ್ಜ್ ಅಲ್ಲಿ ಇದ್ರು, ನೀವು ಒಪ್ಪಿಗೆ ಕೊಟ್ರೆ ಮಾತ್ರ ನಾವು ಕೆಲಸ ಮಾಡೋದು ಅಂತ ಮಣಿಕಂಗೆ ಸಮಾಧಾನ ಹೇಳಿ ಮನೆಗೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಜೈಲಲ್ಲಿ ಇದ್ದ ಶಕ್ತಿನ ಮೀಟ್ ಮಾಡೋಕೆ ಇಂದ್ರಾಣಿ ಅನ್ನೋ ಒಂದು ಹುಡುಗಿ ಬರ್ತಾಳೆ. ಒಂದು ಸಲ ಶಕ್ತಿ ಅಮರ್ನ ತಂಗಿ ಚಂದ್ರನ ಹುಡುಕೊಂಡು ಒಂದು ಪಬ್ಗೆ ಹೋಗಿರ್ತಾನೆ. ಅಲ್ಲಿ ಬಾರ್ ಡ್ಯಾನ್ಸರ್ ಆಗಿ ಇಂದ್ರಾಣಿ ಕೆಲಸ ಮಾಡ್ತಾ ಇರ್ತಾಳೆ. ಶಕ್ತಿ ಅವಳನ್ನೇ ಚಂದ್ರ ಅನ್ಕೊಂಡು ಮ್ಯಾನೇಜರ್ಗೆ ದುಡ್ಡು ಕೊಟ್ಟು ಅವಳನ್ನ ಬಿಡಿಸ್ಕೊಂಡ್ ಬಂದಿರ್ತಾನೆ. ಆಮೇಲೆ ಅವಳು ಚಂದ್ರ ಅಲ್ಲ ಅಂತ ಗೊತ್ತಾಗುತ್ತೆ. ಅವಾಗ್ಲಿಂದಾನು ಶಕ್ತಿ ಹೆಂಡತಿ ಇದ್ರು ಇಂದ್ರಾಣಿ ಜೊತೆ ಸಂಬಂಧ ಇಟ್ಕೊಂಡಿರ್ತಾನೆ. ಅದು ಶಕ್ತಿ ಹೆಂಡತಿಗೂ ಗೊತ್ತಿರುತ್ತೆ. ಇವಾಗ ಇಂದ್ರಾಣಿ ಸಿಂಗರ್ ಆಗಿ ವರ್ಕ್ ಮಾಡ್ತಾ ಇರ್ತಾಳೆ. ಅವಳು ಬಂದು ಶಕ್ತಿನ ಮೀಟ್ ಮಾಡ್ಕೊಂಡು ಹೋಗ್ತಾಳೆ. ಇವಾಗ ಶಕ್ತಿ ಜೈಲೊಳಗಿಂದಾನೆ ಡೀಲಿಂಗ್ಸ್ ಎಲ್ಲ ಮಾಡ್ತಾ ಇರ್ತಾನೆ. ಅಮರ್, ಮಣಿಕಂ, ಪ್ಯಾತ್ರೋಸ್, ಅಂಬು ಮತ್ತೆ ಕಲುವ ಎಲ್ರು ಜೈಲೊರಗೆ ಕೊಲೆಗಳು ವಸೂಲಿ ಎಲ್ಲ ನೋಡ್ಕೋತಾ ಇರ್ತಾರೆ. ಒಂದಿನ ಮಣಿಕಂ ಮತ್ತೆ ಅಮರ್ ಹೋಗಿ ಸದಾನಂದನ ಮೀಟ್ ಮಾಡ್ತಾರೆ. ಯಾಕಂದ್ರೆ ಸದಾನಂದ ಇವಾಗ ಪಾಲಿಟಿಕ್ಸ್ಗೆ ಎಂಟರ್ ಆಗ್ತಾ ಇರ್ತಾನೆ. ಅದ್ರಿಂದ ಅವನು ಕಂಟ್ರೋಲ್ ಮಾಡ್ತಿದ್ದ ಏರಿಯಾಗಳನ್ನು ಅಮರ್ಗೆ ಒಪ್ಪಿಸ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಆ ಏರಿಯಾ ಇಂದ ಬರೋ 30% ಶೇರ್ ಅನ್ನ ಸದಾನಂದಗೆ ಕೊಡ್ಬೇಕಿರುತ್ತೆ. ಅದಕ್ಕೆ ಅಮರ್ ಒಪ್ಕೊಂಡು ಬಂದಿರ್ತಾನೆ. ಅದು ಜೈಲಲ್ಲಿದ್ದ ಶಕ್ತಿಗೆ ಗೊತ್ತಾಗಿ ಅಮರ್ ಮತ್ತೆ ಮಣಿಕಂನ ಕರೆಸಿ ಬೈತಾ ಇರ್ತಾನೆ. ಅವಾಗ ಅಮರ್ ಶಕ್ತಿನ ಕೂರಿಸ್ಕೊಂಡು ಹೊಸ ಏರಿಯಾಗಳಿಂದ ಅವರಿಗೆ ಎಷ್ಟು ಲಾಭ ಬರುತ್ತೆ ಅಂತ ಎಲ್ಲ ವಿವರವಾಗಿ ಹೇಳ್ತಾನೆ. ಅದಕ್ಕೆ ಶಕ್ತಿ ಕೂಡ ಒಪ್ಕೋತಾನೆ. ಮಾರನೇ ದಿನ ಶಕ್ತಿ ಹೆಂಡತಿ ಅಮರ್ನ ಕರೆದು ಅವಳ ಮಗಳು ಮಂಗೈ ಕಾಣಿಸ್ತಾ ಇಲ್ಲ, ಹೋಗಿ ಶಿವಗುರು ಮಗ ನಾಗನ್ನ ಅವಳು ಎಲ್ಲಿದ್ದಾಳೆ ಕೇಳಿ ಕರ್ಕೊಂಡ್ ಬಾ ಅಂತ ಹೇಳ್ತಾಳೆ. ಅಮರ್ ಸರಿ ಅಂತ ಶಿವಗುರು ಮನೆಗೆ ಹೋಗಿ ನಾಗನ್ನ ಮಂಗೈ ಎಲ್ಲಿ ಅಂತ ಕೇಳ್ತಾನೆ. ಆದರೆ ನಾಗ ಅವನಿಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅವಾಗ ಅಮರ್ ಒಡೆದು ಕೇಳಿದಾಗ ನಾಗ ಮಂಗೈ ಪಬ್ಬಲ್ಲಿ ಇದ್ದಾಳೆ ಅಂತ ಹೇಳಿ ಪಬ್ಗೆ ಕರ್ಕೊಂಡು ಹೋಗ್ತಾನೆ. ಪಬ್ಬಲ್ಲಿ ಮಂಗೈ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಯಾಕಂದ್ರೆ ನಾಗ ಮತ್ತೆ ಮಂಗೈ ಇಬ್ಬರು ಲವ್ ಮಾಡ್ತಾ ಇರ್ತಾರೆ. ಆ ವಿಷಯನ ಮಂಗೈ ಶಕ್ತಿಗೆ ಹೇಳ್ತೀನಿ ಅಂದಾಗ ನಾಗ ಹೆದರ್ಕೊಂಡು ಮಂಗೈನ ಅಲ್ಲೇ ಬಿಟ್ಟು ಮನೆಗೆ ಹೋಗಿರ್ತಾನೆ. ಇದನ್ನ ಕೇಳಿ ಅಮರ್ ಅವನೇ ಶಕ್ತಿ ಜೊತೆ ಮಾತಾಡೋದಾಗಿ ಹೇಳಿ ಮಂಗೈನ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾನೆ. ಕಡೆಗೆ ಸ್ವಲ್ಪ ದಿನಗಳ ನಂತರ ಶಕ್ತಿ ಜೈಲಿಂದ ರಿಲೀಸ್ ಆಗ್ತಾನೆ. ಜೈಲಿಂದ ರಿಲೀಸ್ ಆದವನೇ ಡೈರೆಕ್ಟ್ ಅವನ ಮನೆಗೆ ಹೋಗದೆ ಇಂದ್ರಾಣಿ ಮನೆಗೆ ಹೋಗ್ತಾನೆ. 1 ವಾರ ಪೂರ್ತಿ ಇಂದ್ರಾಣಿ ಮನೆಯಲ್ಲೇ ಇರ್ತಾನೆ. ಆಮೇಲೆ ಶಕ್ತಿ ಅವನ ಮನೆಗೆ ಬಂದಾಗ ಅಲ್ಲಿ ಅವನ ಹೆಂಡತಿ ಜೀವ ಮತ್ತೆ ಅವನ ಮಗಳು ಮಂಗೈ ಕಾಣಿಸ್ತಾ ಇರಲ್ಲ. ಅವಾಗ ಅಮರ್ ಮಂಗೈ ಮತ್ತೆ ನಾಗ ಪ್ರೀತಿ ಮಾಡ್ತಾ ಇರೋ ವಿಷಯನ ಶಕ್ತಿಗೆ ಹೇಳ್ತಾನೆ. ಇವಾಗ ಶಕ್ತಿ ಹೆಂಡತಿ ಜೀವ ಮತ್ತೆ ಮಗಳು ಮಂಗೈ ಇಬ್ಬರು ಶಿವಗುರು ಮನೆಯಲ್ಲೇ ಇರ್ತಾರೆ. ಅದಕ್ಕೆ ಶಕ್ತಿ ಶಿವಗುರು ಮನೆಗೆ ಹೋಗಿ ಜೀವನ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾನೆ. ಯಾಕಂದ್ರೆ ಶಕ್ತಿ 1 ವಾರ ಪೂರ್ತಿ ಇಂದ್ರಾಣಿ ಮನೆಯಲ್ಲಿ ಇದ್ದಿದ್ದಕ್ಕೆ ಜೀವ ಬೇಜಾರ್ ಮಾಡ್ಕೊಂಡಿರ್ತಾಳೆ. ಶಕ್ತಿ ಹಾಗೂ ಹೀಗೂ ಮಾಡಿ ಜೀವನ ಸಮಾಧಾನ ಮಾಡಿ ಮಂಗೈ ಮತ್ತೆ ನಾಗಾಗೆ ಮದುವೆ ಮಾಡೋಕೆ ಒಪ್ಕೋತಾನೆ. ಮದುವೆ ಸಮಾರಂಭ ಶುರು ಆಗುತ್ತೆ. ಅಲ್ಲಿಗೆ ಸದಾನಂದ ಕೂಡ ಬರ್ತಾನೆ. ಜೊತೆಗೆ ಇಂದ್ರಾಣಿ ಕೂಡ ಬರ್ತಾಳೆ. ಮದುವೆ ನಡೆಯೋ ಟೈಮಲ್ಲಿ ಇಂದ್ರಾಣಿ ಅಮರ್ಗೆ ನೀನು ಮಂಗೈನ ಇಷ್ಟ ಪಡ್ತಿದೀಯಾ ಅಂತ ಕೇಳ್ತಾಳೆ. ಅವಾಗ ಅಮರ್ ಅವಳು ನನ್ ಟೈಪ್ ಅಲ್ಲ, ಅವಳು ನನ್ ತಂಗಿ ತರ, ನೀನು ನನ್ ಟೈಪ್ ಅಂತ ಇಂದ್ರಾಣಿಗೆ ಹೇಳ್ತಾನೆ. ಅವಾಗ ಇಂದ್ರಾಣಿ ನನ್ ಟೈಪ್ ಶಕ್ತಿ ಅಂತ ಹೇಳ್ತಾಳೆ. ಮದುವೆ ನಡೆಯೋ ಟೈಮಲ್ಲಿ ಅಮರ್ ಸದಾನಂದ ಮತ್ತೆ ಬೇರೆ ಹುಡುಗರ ಜೊತೆ ಮಾತಾಡ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿ ಶಕ್ತಿಗೆ ಎಲ್ಲ ಅವನನ್ನ ಬಿಟ್ಟು ಅಮರ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಅನ್ಸೋಕೆ ಶುರು ಆಗುತ್ತೆ. ಮದುವೆ ಎಲ್ಲ ಆರಾಮಾಗಿ ಆಗುತ್ತೆ. ಮಾರನೇ ದಿನ ಶಕ್ತಿ, ಪ್ಯಾತ್ರೋಸ್, ಅನ್ಬು, ಕಲುವ 4 ಜನ ಕಾರಲ್ಲಿ ಎಲ್ಲಿಗೋ ಹೋಗ್ತಾ ಇರ್ಬೇಕಾದ್ರೆ ಯಾರೋ 2 ಕಾರಲ್ಲಿ ಬಂದು ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದ್ರಲ್ಲಿ ಕಲುವಾಗೆ, ಅಂಬುಗೆ ಮತ್ತೆ ಶಕ್ತಿಗೆ ಏಟಾಗುತ್ತೆ. ಕಡೆಗೆ ಶಕ್ತಿ ಹೇಗೋ ಮಾಡಿ ಅವನ ಮೇಲೆ ಅಟ್ಯಾಕ್ ಮಾಡಿದ್ದ ಕಾರ್ನೆಲ್ಲ ಡಿಸ್ಟ್ರಾಯ್ ಮಾಡ್ತಾನೆ. ಅಟ್ಯಾಕ್ ಮಾಡಿಸಿದ್ದು ಸದಾನಂದನ ನೆಫ್ಯೂ ಆಗಿದ್ದ ರಾನುನ ಅಣ್ಣ ದೀಪಕ್. ಅದು ಸದಾನಂದಗೆ ಗೊತ್ತಾಗಿ ದೀಪಕ್ಗೆ ಹೊಡೆದು ಬೈದು ಡೆಲ್ಲಿ ಬಿಟ್ಟು ಹೋಗೋಕೆ ಹೇಳ್ತಾನೆ. ದೀಪಕ್ ಡೆಲ್ಲಿ ಬಿಟ್ಟು ಮುಂಬೈಗೆ ಹೋಗ್ತಾನೆ. ಈ ಕಡೆ ಶಕ್ತಿ ಹಾಸ್ಪಿಟಲ್ ಅಲ್ಲಿ ಇರ್ತಾನೆ. ಇವಾಗ ಶಕ್ತಿನ ಇನ್ವೆಸ್ಟಿಗೇಟ್ ಮಾಡೋಕೆ ರಾಯಪ್ಪ ಅನ್ನೋ ಒಬ್ಬ ಖಡಕ್ ಇನ್ಸ್ಪೆಕ್ಟರ್ ಬಂದಿರ್ತಾನೆ. ಅವನು ಶಕ್ತಿನ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದು ಯಾರು ಅಂತ ಕೇಳ್ತಾ ಇರ್ತಾನೆ. ಅವಾಗ ಅನ್ಬು ರಾಯಪ್ಪನ ಮೇಲಧಿಕಾರಿಗೆ ಕಾಲ್ ಮಾಡಿ ರಾಯಪ್ಪನ ಕೈಲಿ ಮಾತಾಡೋಕೆ ಫೋನ್ ಕೊಡ್ತಾನೆ. ಆದ್ರೆ ರಾಯಪ್ಪ ಸಿಗ್ನಲ್ ಸಿಗದೆ ಇರೋ ತರ ನಾಟಕ ಆಡ್ತಾ ಕಾಲ್ನ ಕಟ್ ಮಾಡ್ತಾನೆ. ಇದರಿಂದ ರಾಯಪ್ಪ ಎಷ್ಟು ಖಡಕ್ ಅಂತ ಶಕ್ತಿಗೆ ಗೊತ್ತಾಗುತ್ತೆ. ಅಲ್ಲಿ ರಾಯಪ್ಪ ಶಕ್ತಿಗೆ, ನೀನು ನನ್ಗೆ ಗೌರ್ಮೆಂಟ್ ಒಳಗೆ ಮತ್ತೆ ಹೊರಗೆ ಇರೋ ಕ್ರಿಮಿನಲ್ ನ ನಾಶ ಮಾಡೋಕೆ ಸಹಾಯ ಮಾಡ್ಬೇಕು. ಈ ಕೆಲಸ ಆಗೋಷ್ಟ್ರಲ್ಲಿ ನೀನು ಸಾಯ್ಬೋದು, ಇಲ್ಲ ನಾನು ಸಾಯ್ಬೋದು. ಅದಕ್ಕೆ ಇವಾಗ್ಲೇ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂತ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೋಗ್ತಾನೆ. ರಾಯಪ್ಪ ಹೋದ್ಮೇಲೆ ಅಲ್ಲಿಗೆ ಅಮರ್ ಬರ್ತಾನೆ. ಶಕ್ತಿ ಕಾರ್ ಮೇಲೆ ಅಟ್ಯಾಕ್ ಆದಾಗ ಅಮರ್ ಅವರ ಜೊತೆ ಇರಲ್ಲ. ಅದರಿಂದ ಶಕ್ತಿಗೆ ಅಮರ್ ಸದಾನಂದನ ಜೊತೆ ಸೇರಿ ಅಟ್ಯಾಕ್ ಮಾಡಿಸಿರ್ಬೇಕು ಅಂತ ಡೌಟ್ ಬರುತ್ತೆ. ಅದಕ್ಕೆ ಶಕ್ತಿ ಅಮರ್ನ ಎಲ್ಲೋಗಿದ್ದೆ ಅಂತ ಕೇಳ್ತಾನೆ. ಆವಾಗ ಅಮರ್ ತೊದಲುತ್ತಾ ಏನೋ ಕೆಲಸ ಇತ್ತು ಅಂತ ಹೇಳ್ತಾನೆ. ಅವಾಗ ಶಕ್ತಿ ಏನ್ ಕೆಲಸ ಅಂತ ಕೇಳಿದಾಗ ಅಮರ್ ಏನು ಮಾತಾಡ್ತಾ ಇರಲ್ಲ.
ಅವಾಗ ಶಕ್ತಿ ಹೆಂಡತಿ ಜೀವ ಮಂಗೈನ ಹಾಸ್ಪಿಟಲ್ಗೆ ಸೇರಿಸಿದ್ದು. ಅವಳಿಗೆ ಮಿಸ್ಕ್ಯಾರೇಜ್ ಆಯ್ತು, ಅದಕ್ಕೆ ನಾನೇ ಅಮರ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಶಕ್ತಿಗೆ ಬೇಜಾರಾಗುತ್ತೆ. ಒಂದು ಕಡೆ ಮಗಳಿಗೆ ಮಿಸ್ಕ್ಯಾರೇಜ್ ಆಗಿರೋದು, ಇನ್ನೊಂದ್ ಕಡೆ ಅಮರ್ ಮೇಲೆ ಡೌಟ್ ಪಟ್ಟಿದ್ದು. ಇದರಿಂದ ಶಕ್ತಿ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಆಮೇಲೆ ಶಕ್ತಿ ಹಾಸ್ಪಿಟಲ್ ನಿಂದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಅವನ ಹೆಂಡತಿ ಜೀವನ ಅವ್ರ ಅಣ್ಣನ ಜೊತೆ ಮನೆ ಕಳಿಸಿ ಅವನು ಅಮರ್ನ ಕರ್ಕೊಂಡು ಕಾರಲ್ಲಿ ಹೋಗುವಾಗ ಶಕ್ತಿ ಅಮರ್ ಮೇಲೆ ಡೌಟ್ ಪಟ್ಟಿದ್ದೆ ಅಂತ ಅಮರ್ಗೆ ಹೇಳ್ತಾನೆ. ಅದಕ್ಕೋಸ್ಕರನೇ ದೇವಸ್ಥಾನಕ್ಕೆ ಹೋಗಿ ಕ್ಷಮೆ ಕೇಳಿದೆ ಅಂತ ಕೂಡ ಹೇಳ್ತಾನೆ. ಇದರಿಂದ ಅಮರ್ ಬೇಜಾರ್ ಮಾಡ್ಕೊಂಡು ರೋಡ್ ಮಧ್ಯಾಹ್ನ ಕಾರ್ ಇಳಿದು ಮನೆಗೆ ಹೋಗ್ತಾನೆ. ಅಮರ್ ಮನೆಯಲ್ಲಿದ್ದಾಗ ಅಲ್ಲಿಗೆ ಮಣಿಕಂ ಬಂದು ಅಮರ್ನ ಸಮಾಧಾನ ಮಾಡಿ ಅವನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅವನಿಗೆ ನಿಮ್ ತಂದೆ ಹೇಗ್ ಸತ್ತಿದ್ದು ಗೊತ್ತಾ ಅಂತ ಕೇಳ್ತಾನೆ. ಅವಾಗ ಅಮರ್ ಶಕ್ತಿ ನಮ್ ತಂದೆನೆ ಪೊಲೀಸ್ ಅಂತ ತಪ್ಪು ತಿಳ್ಕೊಂಡು ಶೂಟ್ ಮಾಡಿ ಸಾಯಿಸಿದ್ದು ಅಂತ ಹೇಳಿದ್ದಾನೆ ಅಂತ ಹೇಳ್ತಾನೆ. ಅವಾಗ ಅಲ್ಲೇ ಇದ್ದ ಅನ್ಬು ಶಕ್ತಿಗೆ ನಿಮ್ ತಂದೆ ನ್ಯೂಸ್ ಪೇಪರ್ ಹಾಕೋನು ಅಂತ ನಾನೇ ಹೇಳಿದ್ದೆ, ಆದ್ರೂ ಶಕ್ತಿ ನಿಮ್ ತಂದೆನ ಶೂಟ್ ಮಾಡಿ ಸಾಯಿಸ್ದ ಅಂತ ಅಮರ್ಗೆ ಸುಳ್ಳು ಹೇಳ್ತಾನೆ. ಇವಾಗ ಶಕ್ತಿ ನೇಪಾಳಲ್ಲಿ ಇರೋ ಮೌಂಟ್ ಕೈಲಾಶ್ಗೆ ಹೋಗ್ತಾ ಇರ್ತಾನೆ. ಯಾಕಂದ್ರೆ ಅಮರ್ ಬೇಜಾರ್ ಮಾಡ್ಕೊಂಡು ಅಲ್ಲಿಗೆ ಹೋಗಿದ್ದಾನೆ ಅಂತ ಶಕ್ತಿಗೆ ಎಲ್ಲರೂ ಹೇಳಿರ್ತಾರೆ. ಶಕ್ತಿ ಜೊತೆ ಮಣಿಕಂ, ಅಂಬು, ಪ್ಯಾತ್ರೋಸ್, ಕಲುವಾ ಕೂಡ ಹೋಗ್ತಾರೆ. ಅಲ್ಲಿ ಶಕ್ತಿ ಒಂದು ಜಾಗದಲ್ಲಿ ನಿಂತ್ಕೊಂಡು ಪರಿಸರ ನೋಡ್ತಾ ಇರ್ಬೇಕಾದ್ರೆ ಹಿಂದೆಯಿಂದ ಮಣಿಕಂ, ಕಲುವಾ, ಅಂಬು, ಪ್ಯಾತ್ರೋಸ್ ಬಂದು ಶಕ್ತಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಶಕ್ತಿ ಇವಾಗ ಸಾಯೋ ಸ್ಥಿತಿಯಲ್ಲಿ ಇರ್ತಾನೆ. ಅವಾಗ ಅಲ್ಲಿಗೆ ಅಮರ್ ಕೂಡ ಬರ್ತಾನೆ. ಅಮರ್ ತಂದೆನ ಶಕ್ತಿನೇ ಕೊಂದಿರೋದು ಅಂತ ಅಮರ್ ತಪ್ಪು ತಿಳ್ಕೊಂಡು ಇವಾಗ ಶಕ್ತಿನ ಹಿಮದ ಬೆಟ್ಟದ ಮೇಲಿಂದ ಕೆಳಗೆ ಎಸಿತಾನೆ. ಅಮರ್ ಶಕ್ತಿನ ಕೊಲ್ಲೋ ಹಾಗೆ ಮಾಡಿದ್ದು ಅಮರ್ನ ಮನಸ್ಸಿನಲ್ಲಿ ವಿಷ ಬಿತ್ತಿದ್ದು ಶಕ್ತಿಯ ಅಣ್ಣ ಮಣಿಕಮ್ಮೆ ಆಗಿರ್ತಾನೆ. ಆಮೇಲೆ ಅಮರ್ ಹೋಗಿ ಇಂದ್ರಾಣಿನ ಅವಳ ಮನೆಯಿಂದ ಕರ್ಕೊಂಡು ಅವನ್ ಜೊತೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ರೌಡಿಗಳೆಲ್ಲ ಶಕ್ತಿ ಹೇಗೆ ಸತ್ತ ಅಂತ ಪ್ಯಾತ್ರೋಸ್ನ ಕೇಳ್ತಾ ಇರ್ತಾರೆ. ಪ್ಯಾತ್ರೋಸ್ ಶಕ್ತಿ ಹಿಮದ ಬೆಟ್ಟದಿಂದ ಕೆಳಗೆ ಜಾರಿ ಬಿದ್ದು ಸತ್ತ ಅಂತ ಸುಳ್ಳು ಹೇಳ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಅಮರ್ ಬರ್ತಾನೆ. ಅಮರ್ ಎಲ್ಲರಿಗೂ ನಾನೇ ಶಕ್ತಿನ ಕೊಂದಿದ್ದು, ಇನ್ಮೇಲೆ ನಾನೇ ರಂಗರಾಯ ಶಕ್ತಿವೇಲು ಅಂತ ಎಲ್ಲರ ಮುಂದೆ ಹೇಳ್ತಾನೆ. ಈ ಕಡೆ ನೇಪಾಳಲ್ಲಿ ಶಕ್ತಿ ಇನ್ನೂ ಸತ್ತಿರಲ್ಲ. ಕಷ್ಟಪಟ್ಟು ಹಿಮದಿಂದ ಮೇಲೆದ್ದು ಅವನಿಗೆ ಬಿದ್ದಿದ್ದ ಬುಲೆಟ್ ಎಲ್ಲ ಈಚೆ ತೆಗೆದು ಹಿಮದಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹಿಮ ಕುಸಿತ ಆಗಿ ಶಕ್ತಿ ಜಾರ್ಕೊಂಡು ಮಂಕಳು ಇರೋ ಜಾಗದಲ್ಲಿ ಬಂದು ಬೀಳ್ತಾನೆ. 2 ವರ್ಷ ಕಳೆಯುತ್ತೆ. ಶಕ್ತಿ ಆ ಮಂಕಳಿಂದ ಹುಷಾರಾಗ್ತಾನೆ. ಇವಾಗ ಆ ಮಂಕಳಿಂದಾನೇ ಶಕ್ತಿ ಮಾರ್ಷಿಯಲ್ ಆರ್ಟ್ಸ್ ಎಲ್ಲ ಕಲ್ತಿರ್ತಾನೆ. ಇವಾಗ ಶಕ್ತಿ ನೇಪಾಳದಿಂದ ಟ್ರೈನ್ ಅಲ್ಲಿ ವಾಪಸ್ ಡೆಲ್ಲಿಗೆ ಬರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಇನ್ಸ್ಪೆಕ್ಟರ್ ರಾಯಪ್ಪನ ಮನೆಯನ್ನ ತೋರಿಸ್ತಾರೆ. ರಾಯಪ್ಪನ ತಂದೆಗೆ ಇವಾಗ ಹುಷಾರಿರಲ್ಲ. ರಾಯಪ್ಪನ್ ಅವನ ಹೆಂಡತಿಗೆ ಡೈವರ್ಸ್ ಕೊಟ್ಟು 3 ವರ್ಷ ಆಗಿರುತ್ತೆ. ಆದ್ರೂ ರಾಯಪ್ಪನ್ ತಂದೆಗೆ ಹುಷಾರಿಲ್ಲ ಅಂತ ಗೊತ್ತಾದ ಕಾರಣ ರಾಯಪ್ಪನ ಹೆಂಡತಿ ಅವಳ ಮಾವನ ನೋಡೋಕೆ ರಾಯಪ್ಪನ್ ಮನೆಗೆ ಬಂದಿರ್ತಾಳೆ. ರಾಯಪ್ಪನಿಗೆ ಕೆಲಸ ಇದ್ದ ಕಾರಣ ಅವನು ಮನೆಯಿಂದ ಹೋಗ್ತಾನೆ. ಈ ಕಡೆ ಕಲುವಾನ ಗರ್ಲ್ ಫ್ರೆಂಡ್ ಕಲುವಾ ಹತ್ರ ಬಂದು ಶಕ್ತಿ ವಾಪಸ್ ಬಂದಿದ್ದಾನೆ ಅಂತ ಹೇಳ್ತಾಳೆ. ಕಲುವಾ ಗಾಬರಿ ಆಗೋಗ್ತಾನೆ. ಆಮೇಲೆ ಅನ್ಬುಗೂ ಕೂಡ ಶಕ್ತಿ ವಾಪಸ್ ಬಂದಿದ್ದಾನೆ ಅಂತ ಇನ್ಫಾರ್ಮೇಶನ್ ಸಿಗುತ್ತೆ. ಅದಕ್ಕೆ ಅಂಬು ಮತ್ತೆ ಕಲುವಾ ಇಬ್ರು ಗೋವಾದಲ್ಲಿ ಇರೋ ಮಣಿಕಂ ಮತ್ತೆ ಅಮರ್ನ ಭೇಟಿ ಆಗೋಕೆ ಚಾಪರ್ ಹತ್ತೋಕೆ ಹೋದಾಗ ಅಲ್ಲಿಗೆ ಶಕ್ತಿ ಬಂದು ಅನ್ಬುನ ಕೊಲೆ ಮಾಡ್ತಾನೆ. ಕಲುವಾ ಶಕ್ತಿ ಕೈಲಿ ಗನ್ ಕೊಟ್ಟು ಅವನೇ ಶೂಟ್ ಮಾಡ್ಕೊಳ್ಳೋಕೆ ಹೋದಾಗ ಶಕ್ತಿ ಕಲುವನನ್ನ ಕೊಲ್ಲೋದಿಲ್ಲ. ಜೀವ ಮತ್ತೆ ಮಂಗೈ ಎಲ್ಲಿದ್ದಾರೆ ಅಂತ ಕೇಳ್ತಾನೆ. ಇಬ್ಬರೂನು ಶಿವಗುರು ಮನೆಯಲ್ಲಿ ಇದ್ದಾರೆ ಅಂತ ಕಲುವಾ ಶಕ್ತಿಗೆ ಹೇಳಿ ಅವನೇ ಶಕ್ತಿನ ಶಿವಗುರು ಮನೆಗೆ ಕರ್ಕೊಂಡು ಹೋಗೋದಾಗಿ ಹೇಳ್ತಾನೆ. ಶಕ್ತಿ ಶಿವಗುರು ಮನೆಗೆ ಹೋಗ್ತಾನೆ ಅಂತ ಅಮರ್ ಮೊದಲೇ ಯೋಚಿಸಿ ಪ್ಯಾತ್ರೋಸ್ ಮತ್ತೆ ಕೆಲವು ರೌಡಿಗಳನ್ನ ಶಕ್ತಿಯನ್ನ ಕೊಲ್ಲೋಕೆ ಕಳಿಸಿರ್ತಾನೆ. ಆಮೇಲೆ ಶಕ್ತಿ ಶಿವಗುರು ಮನೆಗೆ ಹೋಗುವಾಗ ಟ್ಯಾಕ್ಸಿಯಲ್ಲಿ ರೌಡಿಗಳು ಇರೋದನ್ನ ನೋಡಿ ಕಲುವಾಗೆ ಟ್ಯಾಕ್ಸಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡ್ಕೊಂಡು ಅವನಿಗೆ ಕಾಲ್ ಮಾಡಿ ಹೇಳಿ 15 ನಿಮಿಷ ಬಿಡ್ಕೊಂಡು ವಾಪಸ್ ಬನ್ನಿ ಅಂತ ಒಂದು ಟ್ರೈನ್ ಸ್ಟೇಷನ್ ಹತ್ರ ಇಳಿತಾನೆ. ಶಕ್ತಿ ಟ್ರೈನ್ ಸ್ಟೇಷನ್ ಒಳಗಡೆ ಹೋದಾಗ ಅಲ್ಲಿಗೆ ರೌಡಿಗಳೆಲ್ಲ ಬಂದು ಶಕ್ತಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಶಕ್ತಿ ಎಲ್ಲರಿಗೂ ಚೆನ್ನಾಗಿ ಹೊಡಿತಾನೆ. ಅಲ್ಲೇ ಪ್ಯಾತ್ರೋಸ್ ಗನ್ ಹಿಡ್ಕೊಂಡು ಕೂತಿರ್ತಾನೆ. ಪ್ಯಾತ್ರೋಸ್ ಶಕ್ತಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇಬ್ಬರಿಗೂ ಸ್ವಲ್ಪ ಹೊತ್ತು ಫೈಟ್ ಆಗುತ್ತೆ. ಕಡೆಗೆ ಶಕ್ತಿ ಪ್ಯಾತ್ರೋಸ್ಗೆ ಹೊಡೆದು ಟ್ರೈನ್ಗೆ ಹಿಡಿದು ಸಾಯಿಸ್ಬಿಡ್ತಾನೆ. ಆಮೇಲೆ ಶಕ್ತಿ ಶಿವಗುರು ಮನೆಗೆ ಹೋಗುವಾಗ ಶಕ್ತಿಯ ಜೊತೆ ಇದ್ದ ಒಬ್ಬ ಶಕ್ತಿ ಕಾಣೆಯಾದ ಮೇಲೆ ಜೀವ ಮಣಿಕಂನ ಶಕ್ತಿಗೆ ಏನ್ ಮಾಡಿದ್ರಿ ಅಂತ ಕೇಳಿದ್ಲು. ಅವಾಗ ಮಣಿಕಂ ಜೀವಾಗೆ ಹೊಡೆದ. ಆಮೇಲೆ ಜೀವ ಸ್ಟೇಷನ್ಗೆ ಹೋಗಿ ಶಕ್ತಿನ ಹುಡಿಕೊಡಿ ಅಂತ ಕಂಪ್ಲೇಂಟ್ ಕೊಟ್ಲು. ಆದ್ರೆ ಪೊಲೀಸರು ಕಂಪ್ಲೇಂಟ್ ತಗೊಳ್ಳಿಲ್ಲ. ರಾತ್ರಿ 9 ಗಂಟೆವರೆಗೂ ಜೀವ ಸ್ಟೇಷನ್ ನಲ್ಲೇ ಇದ್ಲು. ಅವಾಗ ಶಿವಗುರು ಬಂದು ಜೀವನ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು ಹೋಗುವಾಗ ಒಂದು ಲಾರಿ ಬಂದು ಶಿವಗುರು ಕಾರಿಗೆ ಗುದ್ದಿತು. ಅವಾಗ ಶಿವಗುರು ಕೈ ಮುರಿದೋಯ್ತು. ಜೀವ ತಲೆಗೆ ಏಟಾಯ್ತು. ಜೀವ ಬದುಕಿ ಉಳಿದಿದ್ದೆ ಪವಾಡ ಅಂತ ಡಾಕ್ಟರ್ ಹೇಳಿದ್ರು ಅಂತ ಶಕ್ತಿಗೆ ಹೇಳ್ತಾನೆ. ಅದ್ನೆಲ್ಲ ಕೇಳಿ ಶಕ್ತಿಗೆ ಬೇಜಾರಾಗುತ್ತೆ. ಆಮೇಲೆ ಶಕ್ತಿ ಶಿವಗುರು ಮನೆಗೆ ಹೋಗ್ತಾನೆ. ಶಕ್ತಿನ ನೋಡಿ ಮಂಗೈ ಖುಷಿ ಆಗ್ತಾಳೆ. ಇವಾಗ ಮಂಗೈಗೆ ಒಂದು ಗಂಡ್ ಮಗು ಆಗಿರುತ್ತೆ. ಅದಕ್ಕೆ ಮಂಗೈ ಶಕ್ತಿವೇಲು ಅಂತಾನೆ ಹೆಸರಿಟ್ಟಿರ್ತಾಳೆ.
ಅಲ್ಲಿ ಶಕ್ತಿ ಜೀವ ಇಲ್ಲಿ ಅಂತ ಕೇಳಿದಾಗ ಮಂಗೈ ಆಕ್ಸಿಡೆಂಟ್ ಆದ್ಮೇಲೆ ಅಮ್ಮನಿಗೆ ಯಾವುದು ನೆನ್ಪಿಲ್ಲ ಅಂತ ಹೇಳ್ತಾಳೆ. ಇವಾಗ ಜೀವ ಒಂದು ಬೀಚ್ ಹತ್ರ ಕೂತಿರ್ತಾಳೆ. ಅಲ್ಲಿಗೆ ಶಕ್ತಿ ಹೋಗಿ ಜೀವನ ಮೀಟ್ ಮಾಡಿ ಅವನೇ ಅವಳ ಗಂಡ ಅಂತ ಹೇಳಿದ್ರು ಜೀವ ನನ್ ಗಂಡ ಮಿಸ್ ಆಗಿದ್ದಾನೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಇದನ್ನೆಲ್ಲ ನೋಡಿ ಶಕ್ತಿಗೆ ಅದಕ್ಕೆಲ್ಲ ಕಾರಣ ಆದ ಮಣಿಕಂ ಮತ್ತೆ ಅಮರ್ನ ಹುಡುಕಿ ಕೊಲೆ ಮಾಡ್ಬೇಕು ಅಂತ ಅನ್ಕೋತಾನೆ. ಈ ಕಡೆ ಗೋವಾದಲ್ಲಿ ಅಮರ್ ಜೊತೆ ಇದ್ದ ಇಂದ್ರಾಣಿಗೆ ಶಕ್ತಿ ವಾಪಸ್ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ. ಇವಾಗ ಅವಳಿಗೆ ವಾಪಸ್ ಶಕ್ತಿ ಬಳಿ ಹೋಗೋದೋ ಇಲ್ಲ ಅಮರ್ ಜೊತೆನೆ ಇರೋದೋ ಒಂದು ಗೊತ್ತಾಗ್ತಾ ಇರಲ್ಲ. ಅಮರ್ ಇಂದ್ರಾಣಿಗೆ ನಿಂಗೆ ಹೋಗ್ಬೇಕು ಅನ್ಸುದ್ರೆ ಹೋಗು ಅಂತ ಹೇಳ್ತಾನೆ. ಅವಾಗ್ಲೂ ಇಂದ್ರಾಣಿ ಅಮರ್ನ ಬಿಟ್ಟು ಹೋಗಲ್ಲ. ಈ ಕಡೆ ಶಕ್ತಿ ಇಂದ್ರಾಣಿ ಬಗ್ಗೆ ತಿಳ್ಕೊಳ್ಳೋಕೆ ಇಂದ್ರಾಣಿ ಜೊತೆ ಇದ್ದ ಪೆಚ್ಚಿ ಅಮ್ಮನ ಹೋಗಿ ಒಂದು ಚರ್ಚ್ ಅಲ್ಲಿ ಮೀಟ್ ಮಾಡ್ತಾನೆ. ಇಂದ್ರಾಣಿ ಅಮರ್ ಜೊತೆ ಇದ್ದಾಳೆ ಅಂತ ಶಕ್ತಿಗೆ ಗೊತ್ತಾಗಿ ಶಕ್ತಿ ಅಲ್ಲಿಂದ ಎದ್ದು ಈಚೆ ಹೋಗುವಾಗ ಇನ್ಸ್ಪೆಕ್ಟರ್ ರಾಯಪ್ಪನ ಕಡೆ ಪೊಲೀಸರು ಶಕ್ತಿನ ಸರೌಂಡ್ ಮಾಡ್ಕೋತಾರೆ. ರಾಯಪ್ಪ ಶಕ್ತಿನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಶಕ್ತಿಗೆ ಗವರ್ನಮೆಂಟ್ ಒಳಗೆ ಮತ್ತೆ ಹೊರಗೆ ಹೆಲ್ಪ್ ಮಾಡ್ತಿದ್ದ ಎಲ್ಲರ ಡೀಟೇಲ್ಸ್, ಅಕೌಂಟ್ ನಂಬರ್ ಮತ್ತೆ ರೆಕಾರ್ಡ್ಸ್ ಕೊಟ್ರೆ ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಶಕ್ತಿ 48 ಗಂಟೆ ಟೈಮ್ ಕೇಳ್ತಾನೆ. ರಾಯಪ್ಪ ಶಕ್ತಿಗೆ 48 ಗಂಟೆ ಟೈಮ್ ಕೊಟ್ಟು 48 ಗಂಟೆ ಆದ್ಮೇಲೆ ಎಲ್ಲಾ ಡೀಟೇಲ್ಸ್ ಕೊಡ್ಬೇಕು ಅಂತ ಹೇಳಿ ಬಿಟ್ಟು ಕಳಿಸ್ತಾನೆ. ಈ ಕಡೆ ಸದಾನಂದಗೆ ವಯಸ್ಸಾಗಿ ಸತ್ತೇ ಹೋಗ್ತಾನೆ. ಸದಾನಂದ ಸತ್ತೋಗಿದ್ದು ಮುಂಬೈಯಲ್ಲಿದ್ದ ದೀಪಕ್ಗೆ ಗೊತ್ತಾಗುತ್ತೆ. ದೀಪಕ್ ಇವಾಗ ಶಕ್ತಿ ಮತ್ತೆ ಅಮರ್ ಇಬ್ರೂನು ಕೊಲೆ ಮಾಡ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಈ ಕಡೆ ಗೋವಾ ಅಲ್ಲಿ ಮಣಿಕಂ ಒಂದು ಪಬ್ ಅಲ್ಲಿ ಇರ್ತಾನೆ. ಅವಾಗ ಶಕ್ತಿ ಮಣಿಕಂಗೆ ಕಾಲ್ ಮಾಡಿ ಎದುರಿಸ್ತಾನೆ. ಮಣಿಕಂ ಗಾಬರಿಯಾಗಿ ಕಾರ್ ತಗೊಂಡು ಹೋಗ್ತಾ ಅಮರ್ಗೆ ಕಾಲ್ ಮಾಡ್ತಾನೆ. ಅವಾಗ ನೋಡಿದ್ರೆ ಹಿಂದೆ ಸೀಟಲ್ಲಿ ಶಕ್ತಿ ಕೂತಿರ್ತಾನೆ. ಶಕ್ತಿ ಮಣಿಕಂನ ಬ್ರಿಡ್ಜ್ ಮೇಲಿಂದ ನೀರಿಗೆ ದೂಕಿ ಶೂಟ್ ಮಾಡಿ ಕೊಲೆ ಮಾಡ್ಬಿಡ್ತಾನೆ. ಸ್ವಂತ ಅಣ್ಣನನ್ನೇ ಕೊಲೆ ಮಾಡಿದ್ಕೆ ಶಕ್ತಿಗೆ ತುಂಬಾ ನೋವಾಗುತ್ತೆ. ಈ ಕಡೆ ಅಮರ್ ಮಣಿಕಂ ಕಾಣೆ ಆಗಿದ್ದು ನೋಡಿ ಶಕ್ತಿ ಕಡೆ ಹೋಗಿದ್ದ ಕಲುವನ ಕಿಡ್ನಾಪ್ ಮಾಡಿ ಮಣಿಕಂ ಬಗ್ಗೆ ಕೇಳಿದ್ರೆ ಕಲುವ ಏನು ಹೇಳಲ್ಲ. ಅದಕ್ಕೆ ಕೋಪ ಮಾಡ್ಕೊಂಡು ಅಮರ್ ಕಲುವನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಅಲ್ಲಿಗೆ ಅದೇ ಟೈಮ್ಗೆ ರಾಯಪ್ಪ ಬರ್ತಾನೆ. ರಾಯಪ್ಪ ಬಂದಿದ್ದು ನೋಡಿ ಅಮರ್ ಏನ್ ಬೇಕು ಅಂದಾಗ ರಾಯಪ್ಪ ಅಮರ್ಗೆ ನೀನು ಸ್ಟೇಟ್ ವಿಟ್ನೆಸ್ ಆಗು, ನಿನ್ ಎಲ್ಲಾ ಪಾರ್ಟ್ನರ್ಸ್ ನೇಮು ಮತ್ತೆ ಅಕೌಂಟ್ ನಂಬರ್ ಕೊಡು, ನಿನ್ನ ಬೇರೆ ದೇಶಕ್ಕೆ ಕಳಿಸಿ ಹೊಸ ಐಡೆಂಟಿಟಿ ಕೊಡ್ತೀವಿ, ಇದು ಗವರ್ನಮೆಂಟ್ ಇಂದ ಗ್ಯಾರಂಟಿ ಅಂತ ಹೇಳ್ತಾನೆ. ಅವಾಗ ಅಮರ್ ರಾಯಪ್ಪನಿಗೆ ನೀನು ಶಕ್ತಿನ ಕೊಲ್ಲು, ಎಲ್ಲಾ ಡೀಟೇಲ್ಸ್ ಕೊಡ್ತೀನಿ, ಇದು ಅಮರ್ ಗ್ಯಾರಂಟಿ ಅಂತ ಹೇಳಿ ಅಲ್ಲಿಂದ ಅಮರ್ ಅವನ ಗೋವಾ ಬೀಚ್ ಹೌಸ್ಗೆ ಹೋಗಿ ಇಂದ್ರಾಣಿಗೆ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋಕೆ ಹೇಳ್ತಾನೆ. ಅಮರ್ ದೇಶ ಬಿಟ್ಟು ಎಸ್ಕೇಪ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅವಾಗ ಇಂದ್ರಾಣಿಗೆ ಶಕ್ತಿ ಕಾಲ್ ಮಾಡ್ತಾನೆ. ಶಕ್ತಿ ಅಮರ್ ಮನೆ ಪಕ್ಕದ ಹೋಟೆಲ್ ಅಲ್ಲೇ ಇರ್ತಾನೆ. ಅಲ್ಲಿಗೆ ಇಂದ್ರಾಣಿನ ಬರೋಕೆ ಹೇಳ್ತಾನೆ. ಅದಕ್ಕೆ ಇಂದ್ರಾಣಿ ಅಮರ್ ಜೊತೆ ಬರಲ್ಲ ಅಂತ ಹೇಳ್ತಾಳೆ. ಅಮರ್ ಸರಿ ಅಂತ ಅಲ್ಲಿಂದ ಅವನು ಮಾತ್ರ ಹೋಗ್ತಾನೆ. ಈ ಕಡೆ ದೀಪಕ್ ಕಡೆ ಅವರು ಅಮರ್ನ ಕೊಲ್ಲೋಕೆ ಮನೆಗೆ ಬಾಂಬ್ ಇಟ್ಟಿರ್ತಾರೆ. ಆದ್ರೆ ಅಮರ್ ಮನೆ ಬಿಟ್ಟು ಹೋದ್ಮೇಲೆ ಬಾಂಬ್ ಬ್ಲಾಸ್ಟ್ ಆಗಿ ಇಂದ್ರಾಣಿ ಸತ್ತೋಗ್ತಾಳೆ. ಅದನ್ನ ನೋಡಿ ಅಲ್ಲಿಗೆ ಅಮರ್ ವಾಪಸ್ ಬರ್ತಾನೆ. ಅಲ್ಲಿಗೆ ಶಕ್ತಿ ಕೂಡ ಬಂದಾಗ ಶಕ್ತಿ ಮೇಲೆ ಗೋಡೆ ಬೀಳುತ್ತೆ. ಅಷ್ಟರಲ್ಲಿ ದೀಪಕ್ ಕಡೆಯವರು ಬಂದು ಅಮರ್ನ ಜೀಪ್ಗೆ ಹಾಕೊಂಡು ಎತ್ತಾಕೊಂಡೋಗ್ತಾರೆ. ಶಕ್ತಿ ಇದ್ದ ಜಾಗಕ್ಕೆ ರಾಯಪ್ಪ ಬಂದು 48 ಗಂಟೆ ಮುಗಿತು ಅಂತ ಅವನ್ನ ಕರ್ಕೊಂಡೋಗ್ತಾನೆ. ಶಕ್ತಿಗೆ ತುಂಬಾ ಏಟಾಗಿರುತ್ತೆ. ಮತ್ತೆ ದೀಪಕ್ ಕಡೆ ಅವರಿಂದ ಶಕ್ತಿನ ಸೇಫ್ ಆಗಿಡೋಕೆ ರಾಯಪ್ಪ ಶಕ್ತಿನ ಅವನ ಹೆಂಡತಿ ಆನಾ ಮನೆಗೆ ಕರ್ಕೊಂಡೋಗ್ತಾನೆ. ಆನಾ ಕೂಡ ಒಬ್ಬಳು ಡಾಕ್ಟರ್. ಅದರಿಂದ ಆನಾ ಶಕ್ತಿನ ಟ್ರೀಟ್ ಮಾಡಿ ಗಾಯಗಳನ್ನೆಲ್ಲ ಹೊಲಿಗೆ ಹಾಕ್ತಾಳೆ. ಈ ಕಡೆ ದೀಪಕ್ ಅಮರ್ನ ರಾನುನ ಕೊಲೆ ಮಾಡಿದ್ದ ಜಾಗಕ್ಕೇನೆ ಕರ್ಕೊಂಡೋಗಿ ಸಾಯಿಸ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಅಮರ್ರೆ ದೀಪಕ್ ಕಡೆ ಅವರಿಗೆಲ್ಲ ಚೆನ್ನಾಗಿ ಹೊಡಿಯೋಕೆ ಶುರು ಮಾಡ್ತಾನೆ. ಈ ಕಡೆ ರಾಯಪ್ಪನ ಮನೆಯಲ್ಲಿ ಶಕ್ತಿ ಆನಾ ಬಗ್ಗೆ ಕೇಳಿದಾಗ ಆನಾ ಬೇರೆ ಯಾರು ಅಲ್ಲ, ಅಮರ್ನ ಕಳೆದು ಹೋಗಿದ್ದ ತಂಗಿ ಚಂದ್ರ ಅಂತ ಗೊತ್ತಾಗುತ್ತೆ. ಅದೇ ಟೈಮ್ಗೆ ಅಲ್ಲಿಗೆ ದೀಪಕ್ ಕಡೆ ಹುಡುಗರು ಬರ್ತಾರೆ. ಶಕ್ತಿ ಆನಾನ ಒಂದು ರೂಮ್ ಅಲ್ಲಿ ಕೂಡ ದೀಪಕ್ ಕಡೆಯವರಿಗೆಲ್ಲ ಚೆನ್ನಾಗಿ ಹೊಡಿತಾನೆ. ಆಮೇಲೆ ಶಕ್ತಿ ಚಂದ್ರಗೆ ಅವಳ ತಂದೆ ಸತ್ತ ಜಾಗಕ್ಕೆ ಬಾ ಅಂತ ಹೇಳಿ ಆಮೇಲೆ ಅಮರ್ಗೂ ಕಾಲ್ ಮಾಡಿ ಅವನಿಗೂ ಅವನ ತಂದೆ ಕೊಲೆ ಆದ ಜಾಗಕ್ಕೆ ಬರೋಕೆ ಹೇಳ್ತಾನೆ. ಅಮರ್ ಅವನ್ ತಂದೆ ಕೊಲೆ ಆಗಿದ್ದ ಬಿಲ್ಡಿಂಗ್ ಗೆ ಹೋದಾಗ ಅಲ್ಲಿ ಶಕ್ತಿ ಕೂತಿರ್ತಾನೆ. ಅಮರ್ ಇವಾಗಲೂ ಶಕ್ತಿನೇ ಅವನ ತಂದೆನ ಕೊಲೆ ಮಾಡಿದ್ದು ಅಂತ ನಂಬಿರ್ತಾನೆ. ಅದಕ್ಕೆ ಶಕ್ತಿನ ಹೊಡೆಯೋಕೆ ಶುರು ಮಾಡ್ತಾನೆ. ಇವಾಗ ಶಕ್ತಿಗೂ ಅಮರ್ಗೂ ಒಂದು ದೊಡ್ಡ ಜಗಳ ಆಗುತ್ತೆ. ಕಡೆಗೆ ಶಕ್ತಿ ಅಮರ್ ತಂದೆನ ಅವನೆಲ್ಲ ಕೊಲೆ ಮಾಡಿದ್ದು ಮಣಿಕಂ ಸುಳ್ಳು ಹೇಳಿದ್ದಾನೆ ಅಂತ ಹೇಳ್ತಾನೆ. ಅದ್ನ ಕೇಳಿ ಅಮರ್ಗೆ ತುಂಬಾ ಬೇಜಾರಾಗುತ್ತೆ. ಅದೇ ಟೈಮ್ಗೆ ಅಲ್ಲಿಗೆ ಚಂದ್ರ ಮತ್ತೆ ರಾಯಪ್ಪನ ಟೀಮ್ ಬರುತ್ತೆ. ಚಂದ್ರ ಅಮರ್ನ ನೋಡಿ ಬಿಲ್ಡಿಂಗ್ ಮೇಲೆ ಬರೋ ಅಷ್ಟ್ರಲ್ಲಿ ಅಲ್ಲಿಗೆ ದೀಪಕ್ ಬಂದು ಅಮರ್ನ ಶೂಟ್ ಮಾಡ್ತಾನೆ. ಶಕ್ತಿ ದೀಪಕ್ನ ಶೂಟ್ ಮಾಡಿ ಸಾಯಿಸ್ತಾನೆ. ಆದ್ರೆ ಚಂದ್ರ ಬಂದು ಅಮರ್ ಜೊತೆ ಎರಡು ಮಾತಾಡೋ ಅಷ್ಟ್ರಲ್ಲಿ ಅಮರ್ ಸತ್ತೇ ಹೋಗ್ತಾನೆ. ಅಲ್ಲಿಗೆ ಸೀನ್ ಕಟ್ ಆಗುತ್ತೆ. ಇವಾಗ ಮೂವಿಯ ಕೊನೆಯ ಸೀನ್ ಅಲ್ಲಿ ಶಕ್ತಿ ಹೆಂಡತಿ ಜೀವಾಗೆ ಅವನ್ ಮಗಳು ಮೊಮ್ಮಗಳು ಎಲ್ರೂ ನೆನಪಾಗಿರ್ತಾರೆ. ಆದ್ರೆ ಶಕ್ತಿ ಮಾತ್ರ ನೆನಪಾಗಿರಲ್ಲ. ಇವಾಗ ಶಕ್ತಿ ವೇಲು ರೌಡಿಸಂನೆಲ್ಲ ಬಿಟ್ಟು ಜಮೀನಿನಲ್ಲಿ ಭತ್ತ ಕಟಾವು ಮಾಡ್ತಾ ಇರ್ತಾನೆ. ಅಲ್ಲಿಗೆ ಮೂವಿ ಮುಗಿಯುತ್ತೆ. ಮೂವಿ ಅಂತೂ ಒಳ್ಳೆ ಹಳೆ ಕಾಲದ ಮೂವಿ ತರ ಇದೆ. ಒಂದು 10 ವರ್ಷದ ಹಿಂದೆ ಬಂದಿದ್ರೆ ಮೂವಿ ಹಿಟ್ ಆಗ್ತಿತ್ತೇನೋ.
ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೇನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.